ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಅಜಿತ್ಗೆ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾಗ ಅದೇ ಟೈಮ್ಗೆ ಅಜಿತ್ ಕಾಲ್ ಮಾಡಿಬಿಟ್ಟು ಭೂಮಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬರ್ತೀಯಾ ಅಂತ ಕರೆದಾಗ ಭೂಮಿ ಖುಷಿಯಿಂದ ಬರ್ತೀನಿ ಸಾಹೇಬ್ರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಅದಾದ್ಮೇಲೆ ಹೋಗಿ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ನಮ್ಮ ಸಾಹೇಬ್ರ ಹತ್ರ ಹೇಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಈ ಕಡೆ ಅಜಿತ್ ನನಗೆ ಕಾಯೋದಕ್ಕೆ ಆಗ್ತಾ ಇಲ್ಲ ಸತ್ಯಣ್ಣ, ಭೂಮಿ ಬಂದು ಮಾತಾಡೋದಕ್ಕೂ ಮುಂಚೆ ನಾನೇ ಹೋಗಿ ಮಾತಾಡ್ತೀನಿ ಅಂತ ಅಜಿತ್ ಹೊರಡೋದಕ್ಕೆ ಅಂತ ಹೋಗ್ತಾ ಇದ್ದಾಗ ಅಷ್ಟರಲ್ಲೇ ಭೂಮಿ ಖುಷಿಯಿಂದ ಸ್ಟೇಷನ್ ಒಳಗಡೆ ಬರ್ತಾರೆ. ಪ್ರೀತಿಯಿಂದ ಭೂಮಿ ಅಜಿತ್ನ ನೋಡ್ತಾ ಇದ್ರೆ ಪಶ್ಚಾತ್ತಾಪದ ಮನೋಭಾವನೆಯಿಂದ ಅಜಿತ್ ಭೂಮಿಯನ್ನ ನೋಡ್ತಾ ಇರ್ತಾನೆ. ನಂತರ ಭೂಮಿ ಸಾಹೇಬ್ರೆ ನನ್ಗೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನೀವು ನಿಮ್ ಮನ್ಸಲ್ಲಿರೋ ಪ್ರೀತಿನ ಹೇಳಿ ಆದ್ಮೇಲೆ ನಾನು ತುಂಬಾನೇ ಯೋಚನೆ ಮಾಡಿದೆ, ಅದು ನಾನು ನೀವು ಅಂತ ಭೂಮಿ ಹೇಳ್ತಾ ಇದ್ದಾಗ ಅಜಿತ್ ತನ್ನ ಕಣ್ಣೀರನ್ನ ಒರೆಸ್ಕೊಂಡು ನಕ್ಬಿಡ್ತಾನೆ. ನಗ್ತಾ ಸತ್ಯಣ್ಣ, ಭೂಮಿ ಅಲ್ಲ ಸತ್ಯಣ್ಣ, ನಿಮ್ ತಂಗಿ ಮುಖನ ನೋಡಿ ಸತ್ಯಣ್ಣ ಹೆಂಗಾಗಿ ಹೋಗಿದೆ ಅಂತ. ಭೂಮಿ ನಾನ್ ನಿನ್ನ ಇಲ್ಲಿ ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ, ನಾನ್ ನಿನ್ಗೆ ಪ್ರಪೋಸ್ ಮಾಡೋದಾ ಅಂತ ಹೇಳ್ಬಿಟ್ಟು ಗೇಲಿ ಮಾಡೋ ತರ ನಾಟಕ ಆಡ್ತಾ ಇರ್ತಾರೆ ಅಜಿತ್. ಅಲ್ವಾ, ನಿನ್ಗೇನಾದ್ರೂ ಗೊತ್ತಾಗ್ಬೇಕಲ್ವಾ ಅಂತ ಅಜಿತ್ ಕೇಳ್ತಾ ಇದ್ದಾಗ ಭೂಮಿ ಕಣ್ಣಲ್ಲಿ ನೀರ್ ಬಂದಿರುತ್ತೆ. ಹಾಗೆ ಅಜಿತ್ ನೀನೇ ಹೇಳ್ದಂಗೆ ನಮ್ಮಿಬ್ರು ಸಂಬಂಧ ಅಗ್ರಿಮೆಂಟ್ ಮುಗಿಯೋವರೆಗೂ ಅಷ್ಟೇ, ಅದು ಗೊತ್ತಿದ್ದು ನೀನ್ ಈ ತರ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಭೂಮಿಗೆ ಗೇಲಿ ಮಾಡ್ತಾ ನಗ್ತಾ ಇದ್ದಾಗ ಯಪ್ಪ ನನ್ಗಂತೂ ನಕ್ಕು ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಅಲ್ಲ ಭೂಮಿ, ನನ್ಗೆ ನೀನು ಈ ತರ ಶಾಕಲ್ಲಿ ಇರೋದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ, ನಾನೇನೋ ತಮಾಷೆ ಮಾಡಿದೆ, ನೀನು ಅದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಾ ಅಂತ ಅಜಿತ್ ಕೇಳ್ತಾ ಇದ್ದಾಗ ಭೂಮಿ ಸತ್ಯಣ್ಣ ಕಡೆ ನೋಡ್ತಾಳೆ. ಆಗ ಸತ್ಯ ಏನಮ್ಮ ನೀನು ನನ್ನ ಈ ತರ ನೋಡ್ತಾ ಇದೆಯಲ್ಲ, ಅವ್ನು ತಮಾಷೆ ಮಾಡ್ಬೇಕು ಅಂತಾನೆ ಹಾಗೆ ಹೇಳಿದ್ದು. ಅಷ್ಟರಲ್ಲಿ ಸ್ಪಂದನ ವಿಷಯ ಬಂತು, ಅವನು ಹೇಳ್ದೆ ಸುಮ್ನಾದ, ನೀನು ಸಿಟ್ಟಲ್ಲಿ ಇದೆಯಲ್ಲ ಹಾಗಾಗಿನೇ ಈ ತರ ಎಲ್ಲ ಆಗೋಯ್ತು ಅಂತ ಸತ್ಯ ಹೇಳ್ತಾ ಇದ್ದಾಗ ಅಲ್ಲ ನಾನು ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪನೂ ನಿನ್ಗೆ ಡೌಟೇ ಬರ್ಲಿಲ್ವಾ, ನನ್ಗಂತೂ ನಗು ತಡಿಯೋಕೆ ಆಗ್ತಾ ಇಲ್ಲ ನಿನ್ ಪರಿಸ್ಥಿತಿನ ನೋಡಿ, ನಾನ್ ನಿನ್ನ ಹತ್ರ ಮಾತಾಡ್ತಾ ಇದ್ದಾಗ ಆಕ್ಚುಲಿ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ, ಬಟ್ ನೀನ್ ಹೋದೆ ಅಲ್ವಾ, ಇನ್ನೂ ಒಂದ್ ಸ್ವಲ್ಪ ಕಾಲ್ ಎಳೋಣ ಅಂತ ಹಾಗೆ ಹೇಳ್ದೆ, ಸಾರಿ ಭೂಮಿ ಅಂತ ಅಜಿತ್ ಹೇಳ್ತಿದ್ದಾಗ ಆಗ ಭೂಮಿ ಮನ್ಸು ಒಡೆದು ನುಚ್ಚು ನೂರಾಗಿ ಹೋಗಿರುತ್ತೆ. ಭೂಮಿ ನೀನು ಬೈಯೋದಕ್ಕೆ ಶುರು ಮಾಡಿಲ್ಲ ಅಂದ್ರೆ ಅಷ್ಟೇ, ಸತ್ಯ ನಾನು ಪಚ್ಚವಾದೆ, ಆಕ್ಚುಲಿ ನನ್ಗೆ ನಿನ್ನ ಹರ್ಟ್ ಮಾಡೋ ಉದ್ದೇಶ ಇರ್ಲಿಲ್ಲ, ಯಾವತ್ತಿದ್ರೂ ನಾವಿಬ್ರು ರೈಲಿನ ಹಳಿಗಳ ತರ ಅಕ್ಕಪಕ್ಕ ಇರ್ಬೋದೇ ಹೊರತು ಒಂದಾಗೋಕೆ ಆಗೋದಿಲ್ಲ ಅಲ್ವಾ ಭೂಮಿ ಅಂತ ಅಜಿತ್ ಹೇಳ್ದಾಗ ಹಾ ಸಾಹೇಬ್ರೆ ಅಂತ ಹೇಳಿ ಭೂಮಿ ದುಃಖದಲ್ಲಿ ಹೇಳ್ತಾಳೆ. ಆಗ ಅಜಿತ್ ಐ ಆಮ್ ಸಾರಿ, ಒನ್ಸ್ ಅಗೇನ್ ಸಾರಿ ಅಂತ ಹೇಳಿ ಭೂಮಿಗೆ ಹೇಳ್ತಾ ಇದ್ದಾಗ ಪರವಾಗಿಲ್ಲ ಸಾಹೇಬ್ರೆ, ನನ್ಗೇನಿದು ಹೊಸ್ತ ಅಲ್ವಲ್ಲ, ಬಯಸದನ್ನ ಪಡ್ಕೊಳ್ಳೋ ಭಾಗ್ಯ ನಮ್ಮ ಅಪ್ಪ ಅಮ್ಮ ಹೋದಾಗ್ಲೇ ನಾನು ಅದನ್ನ ಕಳ್ಕೊಂಡ್ಬಿಟ್ಟೆ ಸಾಹೇಬ್ರೆ ಅಂತ ಭೂಮಿ ತುಂಬಾ ಬೇಜಾರಲ್ಲಿ ಹೇಳ್ತಾ ಇದ್ದಾಗ ಹಾಗಲ್ಲ ಭೂಮಿ ಅಂತ ಹೇಳಿ ಅಜಿತ್ ಹೇಳೋದಕ್ಕೆ ಬಂದಾಗ ಪರವಾಗಿಲ್ಲ ಸಾಹೇಬ್ರೆ, ಇವಾಗ ನಾನು ಖಡಕ್ ಆಗಿರೋ ಟೀನ ಮಾಡ್ಕೊಂಡ್ ಬರ್ತೀನಿ ಅಂತ ಭೂಮಿ ಹೇಳ್ತಾ ಇದ್ದಾಗ ಬೇಡ ಭೂಮಿ ಅಂತ ಅಜಿತ್ ಹೇಳಿದಾಗ ಆಗ ಭೂಮಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಅಜಿತ್ ಕಣ್ಣಲ್ಲಿ ಕೂಡ ನೀರ್ ಹಾಕ್ತಾ ಇದ್ದಾಗ ಇಬ್ರು ಕೂಡ ಬುಲೆಟ್ ಮೇಲೆ ಮನೆಗೆ ಹೊರಟೋಗ್ತಾರೆ. ಇಬ್ರು ಕೂಡ ಸಪ್ಪೆ ಮೋರೆ ಹಾಕೊಂಡು ಅಜಿತ್ ಮನ್ಸಲ್ಲಿ ನನಗೆ ನಿನ್ ಮೇಲೆ ಇರುವಂತ ಪ್ರೀತಿಯನ್ನ ನೀನ್ ಹೇಳ್ಕೊಂಡ್ಮೇಲೆ ನೀನ್ ಅದನ್ನ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನ ತಡ್ಕೊಳ್ಳುವಂತ ಶಕ್ತಿ ನನಗಿಲ್ಲ, ಅಂಥದ್ರಲ್ಲಿ ನೀನ್ ನನ್ನಿಂದ ದೂರ ಆಗ್ಬಿಡ್ತೀಯ ಅನ್ನೋ ಭಯಕ್ಕೆ ನಾನ್ ನಿನ್ನ ಹತ್ರ ಹೇಳ್ಕೊಂಡಿದ್ದಲ್ಲ ತಮಾಷೆಗೆ ಅಂತ ಸುಳ್ಳನ್ನ ಹೇಳ್ಬಿಟ್ಟೆ ಭೂಮಿ, ಆದ್ರೆ ಯಾಕೋ ತುಂಬಾ ಹಿಂಸೆ ಆಗ್ತಾ ಇದೆ, ನೀನ್ ನನ್ನ ಹತ್ರ ಇದ್ರೂ ತುಂಬಾ ದೂರದಲ್ಲೇ ಇದೆಯಾ ಅಂತ ಫೀಲ್ ಆಗ್ತಾ ಇದೆ, ನಿನ್ನ ಮೌನ ಈ ಬುಲೆಟ್ ಶಬ್ದಕ್ಕಿಂತ ಜೋರಾಗಿ ಕೇಳಿಸ್ತಾ ಇದೆ ಅಂತ ಅಜಿತ್ ಮನ್ಸಲ್ಲೇ ಅನ್ಕೊಳ್ತಾ ಇದ್ದಾಗ ಮಳೆ ಬಿದ್ದು ಹದವಾಗಿರೋ ಮಣ್ಣು ಹಸಿರನ್ನ ಚಿಗುರಿಸೋದು ಎಷ್ಟು ಸತ್ಯನೋ ಹಾಗೆ ನನ್ನ ಹೃದಯದಲ್ಲಿ ನಿನ್ ಮೇಲೆ ಪ್ರೀತಿ ಚಿಗುರು ಹೊಡೆಯೋದಕ್ಕೆ ಶುರುವಾಗಿತ್ತು ಅಂತ ಪ್ರೀತಿನ ಜೋಕ್ ಅಂತ ಹೇಳಿ ಆ ಚಿಗುರನ್ನೇ ಚೂಟ್ ಹಾಕ್ಬಿಟ್ರಲ್ಲ ಸಾಹೇಬ್ರೆ, ಯಾಕೆ ಹೀಗ್ ಮಾಡಿದ್ರಿ, ಬಹುಶಃ ನಾನ್ ನಿಮ್ ಯೋಗ್ಯತೆಗೆ ತಕ್ಕೋಳಲ್ಲ ಅಂತ ಇದರ ಅರ್ಥ ಏನೋ, ನಾನ್ ನಿಮ್ಮನ್ನ ಪ್ರೀತಿ ಮಾಡಿ ತುಂಬಾ ತಪ್ಪು ಮಾಡ್ಬಿಟ್ನೇನೋ, ನನ್ಗೆ ಒಂದು ಗೊತ್ತಾಗ್ತಾ ಇಲ್ವಲ್ಲ, ನನ್ನ ಕ್ಷಮಿಸಿ ಸಾಹೇಬ್ರೆ, ನಾನು ಒಪ್ಪಂದದಿಂದ ನಿಮ್ ಜೊತೆ ಇರೋದಕ್ಕೆ ಬಂದಿರೋಳು ತುಂಬಾ ಸಲಿಗೆ ತಗೊಂಡ್ಬಿಟ್ಟೆ ಅಂತ ಅನ್ಸುತ್ತೆ ಅಂತ ಭೂಮಿನೂ ಮನ್ಸಲ್ಲೇ ಅನ್ಕೊಳ್ತಾ ತುಂಬಾ ನೊಂದ್ಕೊಳ್ತಾ ಇರ್ತಾಳೆ. ಹಾಗೇನೆ ದಾರಿಯಲ್ಲಿ ಹೋಗ್ತಾ ಅಜಿತ್ ಒಂದು ಹಂಪನ್ನ ಆರಿಸಿದಾಗ ಭೂಮಿ ಅಜಿತ್ ಭುಜವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಆಗ ಗಾಡಿಯನ್ನ ನಿಲ್ಲಿಸ್ಬಿಟ್ಟು ಸಾರಿ ಭೂಮಿ ಹಂಪ್ ನೋಡ್ಲಿಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಸಾಹೇಬ್ರೆ ಹೊರಡೋಣ ಅಂತ ಭೂಮಿ ಕೇಳಿದಾಗ ಸರಿ ಗಟ್ಟಿಯಾಗಿ ಹಿಡ್ಕೊ ಅಂತ ಅಜಿತ್ ಹೇಳಿದಾಗ ಈ ಕಡೆ ಭೂಮಿ ಹಿಂದ್ಗಡೆ ಗಾಡಿ ಕಂಬಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ತಾಳೆ. ನಂತರ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮನೆಗೆ ಬರ್ತಾರೆ. ಆಗ ಎಲ್ರು ಕೂಡ ಟೆನ್ಷನ್ ಅಲ್ಲಿ ಇರ್ತಾರೆ. ಆಗ ಅಜಿತ್ ಅಮ್ಮ ಯಾಕೆ ಈ ತರ ಎಲ್ರು ಡಲ್ ಆಗಿದಿರಲ್ಲ, ಏನಾಯ್ತು ಅಂತ ಕೇಳಿದಾಗ ಅಜಿತ್ ನಾಳೆ ಬೆಳಗ್ಗೆ ಅಂದ್ರೆ ಅಂಜು ನಿಶ್ಚಿತಾರ್ಥಗಳು, ಆದ್ರೆ ಗಂಡಿನ ಕಡೆಯವ್ರು ನೋಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಅದಕ್ಕೆ ನಿಮ್ಮ ಮಾವ ಏನಾಯ್ತೋ ಏನೋ ಅಂತ ನೋಡ್ಕೊಂಡ್ ಬರೋಣ, ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದವರು ನೋಡಿದ್ರು ಇನ್ನೂ ಕೂಡ ಬಂದೇ ಇಲ್ಲ, ಟೆನ್ಷನ್ ಆಗದೆ ಇರುತ್ತೇನೋ ಅಲ್ವೋ ಅಜಿತ್,
ನಾಳೆ ಎಂಗೇಜ್ಮೆಂಟ್ ಅನ್ನು ಇಟ್ಕೊಂಡು ಈ ರೀತಿ ಅವಾಯ್ಡ್ ಮಾಡ್ತಾ ಇರೋದು ಸರಿನಾ, ನೀನೇ ಹೇಳು ಅಂತ ಸಂಗೀತ್ ಹೇಳ್ತಾ ಇದ್ದಾಗ, ಶ್ರವಣ್ ಮಾವ ಹೋಗಿದಾರಲ್ವಾ, ಅವ್ರು ಬಂದ್ಮೇಲೆ ವಿಷಯ ಏನು ಅಂತ ಗೊತ್ತಾಗುತ್ತೆ, ಸುಮ್ನೆ ನಾವೇ ಮಾತಾಡೋದು ಬೇಡ ಅಂತ ಅಜ್ಜಿ ಹೇಳಿದಾಗ ಅಷ್ಟರಲ್ಲೇ ಶ್ರವಣ್ ಕೂಡ ಮನೆಗೆ ಬರ್ತಾರೆ. ದೇವ್ಯಾನಿ ಏನಾಯ್ತು, ಏನಂದ್ರು ಬಾವ, ಯಾಕೆ ಫೋನ್ ತೆಗಿಲಿಲ್ಲ ಅಂತ ಅವಳು ನಾಟಕನ ಶುರು ಮಾಡ್ಕೊಂಡಾಗ, ಅವಳು ನಮ್ಮ ಸಂಬಂಧನ ಬೇಡ ಅಂದ್ಬಿಟ್ರು ಅಂತ ಶ್ರವಣ್ ಅವರು ಹೇಳಿದಾಗ ಈ ಮಾತನ್ನ ಕೇಳಿ ಎಲ್ರು ಕೂಡ ಶಾಕ್ ಆಗ್ಬಿಡ್ತಾರೆ. ಆಗ ದೇವ್ಯಾನಿ ಮತ್ತೆ ನಾಟಕ ಶುರು ಮಾಡ್ಕೊಂಡು ಅಳೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ಹಾಗೆ ಮನ್ಸಲ್ಲಿ ದೇವ್ಯಾನಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ಗೊತ್ತಾಯ್ತಲ್ವಾ ಅಂತ ಅಂತ ಹೇಳ್ಕೊಳ್ತಾ ಇದ್ದಾಗ, ಆಗ ಸಂಗೀತ ಅವರು ದೇವ್ಯಾನಿ ನಿನ್ ಸಮಾಧಾನ ಮಾಡ್ಕೊ ಅಂತ ಹೇಳಿ, ಶ್ರವಣ್ ಯಾಕೋ ನಮ್ ಸಂಬಂಧ ಬೇಡ ಅಂತ ಅವರಿಗೆ ಎಲ್ಲಾ ವ್ಯವಸ್ಥೆ ಮಾಡಿದ್ಮೇಲೆ ಇವಾಗ ಬೇಡ ಅಂದ್ರೆ ಹೆಂಗೋ ಅಂತ ಸಂಗೀತ ಕೇಳಿದಾಗ, ಹುಡುಗಿ ತಂದೆ ಡೇಟ್ ಪಾರ್ ಆಗಿರೋ ಮಾತ್ರೆಗಳನ್ನ ಮಾರಿ ಕೊನೆಗೆ ಪ್ರಾಣನ ಕಳ್ಕೊಂಡು ಆದ್ರೂ ಪರವಾಗಿಲ್ಲ ಮನೆಗಿರೋ ಒಳ್ಳೆ ಹೆಸರನ್ನ ನೋಡಿ ಈ ಹುಡುಗಿಯನ್ನ ತಂದ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಆದ್ರೆ ಮತ್ತೆ ಈ ತರ ನ್ಯೂಸ್ ಬಂದ್ಮೇಲೆ ದೇಶಕ್ಕೆ ಕೊಡೋ ಟ್ಯಾಕ್ಸ್ ಅನ್ನೇ ಮೋಸ ಮಾಡೋರು ನಮ್ ಸಂಬಂಧಿಕರಾಗೋದು ಬೇಡ ಅಂತ ಅನ್ಬಿಟ್ರು ಅಂತ ಶ್ರವಣ್ ಹೇಳಿದಾಗ, ಯಾರು ಮಾವ ಮೋಸ ಮಾಡಿರೋದು, ಯಾರು ಮೋಸ ಮಾಡಿರೋದು ಅಂತ ಈ ವಿಷಯನ ಏನೂ ಗೊತ್ತಿಲ್ಲದೆ ನಮ್ಮ ಫ್ಯಾಮಿಲಿ ಬಗ್ಗೆ ಈ ತರ ಜಡ್ಜ್ ಮಾಡೋದು ಎಸ್ ಸರಿ, ನಾನೇ ಹೋಗ್ಬಿಟ್ಟು ಮಾತಾಡ್ ಬರ್ತೀನಿ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಅಜಿತ್ ಬೇಡ ಅಂತ ಶ್ರವಣ್ ಅವರು ತಡೀತಾರೆ. ಆಗ ದೇವ್ಯಾನಿ ಈಗ ಅವ್ರ ಬಗ್ಗೆ ಕೋಪ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಈಗ ನನ್ನ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ ಅತ್ತೆ, ಅಂಜುಗೆ ಇನ್ನೂ 3 ತಿಂಗಳಾಗುವಷ್ಟರಲ್ಲಿ ಮದುವೆ ಆಗ್ಬೇಕಲ್ವಾ, ಆಮೇಲೆ ಅವಳಿಗೆ ಜೀವನ ಪೂರ್ತಿ ಆಗಿಲ್ಲ ಅಂದ್ರೆ ಅವಳಿಗೆ ಇನ್ ಜೀವನ ಪೂರ್ತಿ ಮದುವೆನೇ ಆಗಲ್ಲ. ಅದಕ್ಕೆ ತಾನೇ ಗುರುಗಳು ಹೇಳಿದ್ರು ಅಂತ ಊರಿಂದ ಆಚೆಗೆ ಇರೋ ಶಿವಪಾರ್ವತಿ ದೇವಸ್ಥಾನದಲ್ಲಿ ಇವಳ ನಿಶ್ಚಿತಾರ್ಥನ ಫಿಕ್ಸ್ ಮಾಡಿದ್ದು. ಅಯ್ಯೋ ದೇವರೇ, ಬೆಳಗ್ಗೆ ಆದ್ರೆ ನಿಶ್ಚಿತಾರ್ಥದ ಇನ್ವಿಟೇಷನ್ ಎಲ್ಲರಿಗೂ ಹಂಚ್ಬಿಟ್ಟಿದೀವಿ, ನಿಶ್ಚಿತಾರ್ಥ ಮುಗಿದ್ಬಿತ್ತು ಅಂದ್ರೆ ಇವಳ ಗತಿ ಏನು ಅತ್ತೆ, ಜನ 100 ಮಾತಾಡ್ತಾರೆ ಬಾಬಾ, ಯಾರು ಕಾರಣ ಕೇಳೋದಿಲ್ಲ, ನನ್ನ ಮಗಳದ್ದೇ ಏನೋ ದೋಷ ಇದೆ ಅಂತ ಹೇಳಿ ಆಡ್ಕೊಂಡು ಮಾತಾಡ್ತಾರೆ, ನನ್ನ ಮಗಳು ಏನು ತಪ್ಪು ಮಾಡಿದ್ಲು, ಯಾರೋ ಮಾಡಿದ ತಪ್ಪಿಗೆ ಇವಳಿಗೆ ಶಿಕ್ಷೆ ಕೊಡೋದು ಎಷ್ಟ್ ಸರಿ ಅತ್ತೆ ಅಂತ ಹೇಳ್ಬಿಟ್ಟು ದೇವ್ಯಾನಿ ಮತ್ತೆ ನಾಟಕ ಮಾಡ್ತಾ ಇದ್ದಾಗ, ಪ್ಲೀಸ್ ಅತ್ತೆ ನೀವ್ ಈ ತರ ಅಳ್ಬೇಡಿ, ಇದ್ರಲ್ಲಿ ಅಪ್ಪಂದು ಏನ್ ತಪ್ಪಿದೆ, ಅಪ್ಪಂಗೆ ಆಗದೆ ಇರೋರು ಅಪ್ಪಂಗೆ ಕೆಟ್ಟ ಹೆಸರು ತರಬೇಕು ಅಂತ ಈ ತರ ಆಪಾದನೆ ಮಾಡಿದ್ದಾರೆ, ಇದನ್ನ ಅರ್ಥ ಮಾಡ್ಕೊಳ್ಳುವಂತ ಮೆಚುರಿಟಿ ಆ ಹುಡುಗನ ಫ್ಯಾಮಿಲಿಗೆ ಇಲ್ಲ ಅಷ್ಟೇ, ಇವನಲ್ಲ ಅಂದ್ರೆ ಇನ್ನೊಬ್ಬನ ಹುಡುಕಿ ಮದ್ವೆ ಮಾಡೋಣ, ಅದ್ರಲ್ಲಿ ಏನಿದೆ ಅಂತ ಅಜಿತ್ ಹೇಳ್ತಾ ಇದ್ದಾಗ, ಅಟ್ಲೀಸ್ಟ್ ಆ ಹುಡುಗನ ಮನೆ ಮೆಂಟಾಲಿಟಿ ಏನು ಅಂತ ನಮ್ಗೆ ಈಗಾದ್ರೂ ಗೊತ್ತಾಯ್ತಲ್ವಾ, ಮುಂದೆ ಏನಾದ್ರೂ ಅಂಜುನ ಮದ್ವೆ ಆದ್ಮೇಲೆ ನಮ್ಗೆ ಗೊತ್ತಾಗಿದ್ರೆ ನಾವೆಲ್ಲರೂ ಕೂಡ ಸಫರ್ ಮಾಡ್ಬೇಕಾಗಿತ್ತು, ಅದಕ್ಕೇನೆ ಅಂಜುಗೆ ಮತ್ತೆ ಒಂದು ಒಳ್ಳೆ ಹುಡುಗನ್ನ ತಂದು ಮದ್ವೆ ಮಾಡೋಣ, ಎಲ್ಲ ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಹೇಳಿ ನಚ್ಚಿ ಹೇಳ್ತಾ ಇದ್ದಾಗ, ಆಗ ದೇವ್ಯಾನಿ ಏನ್ ಮಾತಾಡ್ತಾ ಇದೆಯೋ ಅಷ್ಟರಲ್ಲಿ ಅಂಜು ಮದ್ವೆ ಟೈಮೇ ಮುಗ್ದು ಹೋಗಿರುತ್ತೆ, ಪುರೋಹಿತರು ಕೊಟ್ಟಿರೋ ಟೈಮ್ ಒಳಗಡೆನೆ ಮದುವೆ ಮಾಡಬೇಕು ಅಂತ ತಾನೇ ಇವಳನ್ನ ಅರ್ಜೆಂಟ್ ಆಗಿ ಅಲ್ಲಿಂದ ಕರ್ಸಿರೋದು, ಈಗ ಎಂಗೇಜ್ಮೆಂಟೇ ನಿಂತೋಯ್ತು ಅಂತ ಜನ ಸಾವಿರಾರು ಮಾತಾಡ್ಕೊಳ್ಳೋದಿಲ್ವೇನೋ, ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹೆಸರು ಬದಲಾದ್ರೆ ಮರ್ತು ಹೋಗ್ತಾರೆ ಜನ, ಆದ್ರೆ ನಿಶ್ಚಿತಾರ್ಥನೇ ನಿಂತು ಹೋಗುತ್ತೆ ಅಂದ್ರೆ ಜನ ಅದನ್ನ ಮರೆಯೋದಿಲ್ಲ. ಅಜಿತ್, ನನ್ನ ಮಗಳ ಜೀವನ ಹೀಗಾದ್ಮೇಲೆ ಅದನ್ನ ನೋಡ್ಕೊಂಡು ನಾನ್ ಹೇಗ್ ಬದುಕಿರ್ಲಿ, ಅಂಜನಾ ನಾವಿನ್ನು ಬದುಕಿದ್ದು ಏನೂ ಪ್ರಯೋಜನ ಇಲ್ಲ ಮಗಳೇ, ಸಾಯೋದೊಂದೇ ದಾರಿ ನಮ್ಗೆ, ಬಾ ಅಂತ ಹೇಳಿ ಅಂಜನ್ ಕರ್ಕೊಂಡು ದೇವ್ಯಾನಿ ಹೊರಟೋದ್ರೆ ಅತ್ತೆ ಅಂತ ಹೇಳಿ ಅಜಿತ್ ತಡಿತಾರೆ. ಶ್ರವಣ್ ಕೂಡ, ದೇವ್ಯಾನಿ ಸಾಯುವಂಥದ್ದು ಏನು ಕೂಡ ಆಗಿಲ್ಲ, ಸ್ವಲ್ಪ ಸಮಾಧಾನವಾಗಿ ಕೂತು ಮಾತಾಡೋಣ, ಎಲ್ರೂ ಕೂತ್ಕೊಳ್ಳಿ ಅಂತ ಹೇಳಿ ಶ್ರವಣ್ ಜೋರಾಗಿ ಹೇಳ್ತಾರೆ. ಎಲ್ರೂ ಬೇಜಾರಾಗಿದೆ ನಿಜ, ಆದ್ರೆ ಸಮಸ್ಯೆಗೆ ಸಾವೇ ಪರಿಹಾರ ಅಲ್ಲ ಅಲ್ವಾ, ಈ ಜೀವಕ್ಕೆ ಬೆಲೆ ಕೊಟ್ಟಾಗ್ಲೇ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು ಅಂತ ಶ್ರವಣ್ ಅವರು ಹೇಳಿದಾಗ, ದೇವ್ಯಾನಿ ದುಡುಕಿ, ನೀವು ಈ ರೀತಿ ಮಾತಾಡೋದು, ನಿರ್ಧಾರ ತಗೊಳ್ಳೋದು ಎರಡೂ ಕೂಡ ತಪ್ಪು, ಜೀವ ಕಳ್ಕೊಳ್ಳೋದಕ್ಕೆ 1-2 ಸೆಕೆಂಡ್ ಸಾಕು, ಆದ್ರೆ ಅದರಿಂದ ನಿಮ್ಮನ್ನ ಇಷ್ಟಪಡೋ ಜನಗಳಿಗೂ ನೋವಾಗುತ್ತಲ್ವಾ, ಅದು ಶಾಶ್ವತವಾಗಿರುತ್ತೆ ಅಮ್ಮ, ದಯವಿಟ್ಟು ಸಾವಿನ ಬಗ್ಗೆ ಮಾತಾಡ್ಬಿಡಿ, ಎಲ್ರಿಗೂ ತುಂಬಾ ನೋವಾಗುತ್ತೆ, ಈಗ ಇಂಥ ಪರಿಸ್ಥಿತಿಲಿ ಏನಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತಲ್ಲ ದೇವ್ಯಾನಮ್ಮ, ನೀವೇ ಈ ರೀತಿ ಮಾತಾಡ್ಬಿಟ್ರೆ ಪಾಪ ಅಂಜು ಎಷ್ಟು ಬೇಜಾರಾಗೋದಿಲ್ಲ ಅಂತಾಗ ಭೂಮಿ ಹೇಳಿದಾಗ, ಅಜಿತ್, ಶ್ರವಣ್ ನಾಳೆ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇನೆ ಅಂಜು ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಅಜ್ಜಿ ಹೇಳಿದಾಗ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಆಗ ದೇವ್ಯಾನಿ, ಅತ್ತೆ ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಅಜ್ಜಿ ಹೇಳಿದಾಗ, ಯಾರ ಜೊತೆ ಅಂತ ಹೇಳ್ಬಿಟ್ಟು ದೇವ್ಯಾನಿ ಕೇಳಿದಾಗ, ಅಜ್ಜಿ ನೀನ್ ಹೇಳ್ದ ಹಾಗೇನೆ ಈ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹುಡುಗನ ಹೆಸರು ಬದಲಾಗುತ್ತೆ ಅಂತ ಅಜ್ಜಿ ಹೇಳಿದಾಗ, ಯಾರ ಹೆಸರು ಬರುತ್ತೆ ಅಜ್ಜಿ ಅಂತ ಅಜಿತ್ ಕೇಳ್ತಾನೆ. ಆಗ ಅಜ್ಜಿ, ಅಂಜುನ ನಚಿಕೇತ್ ಮದ್ವೆ ಆಗ್ತೇನೆ ಅಂತ ಹೇಳಿ ಅಜ್ಜಿ ಹೇಳ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಇದನ್ನ ಕೇಳಿ ಶಾಕ್ ಆಗ್ತಾರೆ. ದೇವಿಯನ್ನ ಮಾತ್ರ ಮುಗುಳ್ ನಗು ಬೀರ್ತಾರೆ. ಈ ಕಡೆ ನಚ್ಚಿ ಮಾತ್ರ, ಅಜ್ಜಿ ಏನ್ ಹೇಳ್ತಾ ಇದ್ರ, ನಾನೇಕೆ ಮದ್ವೆ ಆಗ್ಲಿ, ಇದೇಗ್ ಸರಿಯಾಗತ್ತೆ ಅಂತ ನಚ್ಚಿ ಹೇಳ್ತಾ, ಇದು ಖಂಡಿತ ಸರಿ ಹೋಗೋದಿಲ್ಲ, ನಾನು ಇದಕ್ಕೆ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾಳೆ. ಆಗ ಅಜ್ಜಿ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು, ವಿರೋಧ ಮಾಡಿ ಏನು ಉಪಯೋಗ ಇಲ್ಲ, ನಾನ್ ನಿರ್ಧಾರ ಮಾಡಿ ಆಗಿದೆ, ನಮ್ಮ ಮನೆ ಮಗಳ ಮರ್ಯಾದೆನ ಕಾಪಾಡೋದಕ್ಕೆ ನಾವೇ ಮುಂದೆ ನಿಂತ್ಕೋಬೇಕು, ನಚ್ಚಿಗೂ ಅಂಜನಾಗೂ ಜೋಡಿ ಚೆನ್ನಾಗಿದೆ, ಸಂಬಂಧ ಏನೇ ಆಗಿರ್ಬೋದು, ಆದ್ರೆ ಮುಂದೆ ಜೀವನಾನ ಚೆನ್ನಾಗೇ ಮಾಡ್ತಾರೆ ಅನ್ನೋದಂತೂ ನಿಜ, ನಾಳೆಗೆ ಎಲ್ಲರೂ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಅಜ್ಜಿ ಹೇಳ್ತಾ ಇದ್ದಾಗ, ನೋ, ನಾನು ಇದಕ್ಕೆಲ್ಲ ಒಪ್ಕೊಳ್ಳೋಕೆ ಆಗಲ್ಲ, ನಾನು ಮತ್ತೆ ನಚ್ಚಿ ಗುಡ್ ಫ್ರೆಂಡ್ಸ್ ತರ, ಇದೆಲ್ಲ ಆಗೋದಿಲ್ಲ,
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಅಂಜು ಹೇಳ್ತಾ ಇದ್ದಾಗ ದೇವಿಯಾನಿ ಮನ್ಸಲ್ಲಿ ಬೇಬಿ ಸುಮ್ನಿರು, ನಿನ್ನ ಲೈಫ್ ಅನ್ನ ಸೆಟಲ್ ಮಾಡೋದ್ ಪ್ರಶ್ನೆ ಇದು, ಇಂಥ ಜಾಕ್ಪಾಟ್ ಸಿಕ್ಕಾಗ ಬೇಡ ಅಂತ ಇದೆಯಲ್ಲೇ, ಎಂಥ ದಡ್ಡಿ ನೀನು ಅಂತ ದೇವಿಯಾನಿ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇದ್ದಾಗ ಆಗ ಅಜ್ಜಿ ನಿಧಾನಕ್ಕೆ ಕೂತ್ಕೊಂಡು ಯೋಚನೆ ಮಾಡಿ ಮುಂದೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳಿದಾಗ ದೇವಿಯಾನಿ ನಾಟಕ ಮಾಡ್ಕೊಂಡು ಅತ್ತೆ ಹೇಳಿದ್ದಾರೆ ಅಂದ್ರೆ ಅವ್ರ ಮುಂದಿನ ಜೀವನದ ಬಗ್ಗೆ ಚೆನ್ನಾಗೇನೆ ಯೋಚನೆ ಮಾಡಿರ್ತಾರೆ. ಅತ್ತೆ ನನಗೆ ಇದ್ರ ಬಗ್ಗೆ ಒಪ್ಪಿಗೆ ಇದೆ ಅತ್ತೆ ಅಂತ ಹೇಳ್ಬಿಟ್ಟು ದೇವಿಯಾನಿ ಅಜ್ಜಿಗೆ ಕೈ ಮುಗ್ದು ನಾಟಕ ಮಾಡ್ತಾ ಇರ್ತಾರೆ. ಹಾಗೇನೆ ಅತ್ತೆ ಅಂಜು ಜೊತೆ ನಾನ್ ಮಾತಾಡಿ ನಾನೇ ಇವಳನ್ನ ಒಪ್ಪಿಸ್ತೀನಿ, ಇವಳದು ಓಕೆ ಆದ್ರೆ ನಚ್ಚಿ ಅಂತ ದೇವಿಯಾನಿ ಹೇಳಿದ್ರೆ ಮಾಮ್ ಏನ್ ಮಾಮ್ ಇದೆಲ್ಲ ಅಂತ ಅಂಜು ಹೇಳ್ತಾಳೆ. ಆಗ ದೇವಿಯಾನಿ ನೀನ್ ಸುಮ್ನಿರು, ನಿನ್ಗೇನು ಗೊತ್ತಾಗಲ್ಲ, ನೀನ್ ಸುಮ್ನಿರು ಅತ್ತೆ ನಾನ್ ಮಾತಾಡ್ತೀನಿ ಇವಳ ಹತ್ರ, ಅಂಜು ನೀನು ಬಾ ನನ್ ಜೊತೆ ಏನು ಮಾತಾಡ್ಬೇಡ ಅಂತ ಹೇಳಿ ದೇವಿಯಾನಿ ಅಂಜುನ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ದೇವಿಯಾನಿ ಅಂಜುನ ರೂಮ್ಗೆ ಕರ್ಕೊಂಡ್ಬಂದು ಅಯ್ಯೋ ಮಾಮ್ ಆ ಮುದುಕಿಗಂತೂ ತಲೆಗೆಟ್ಟು ಹೋಗಿದೆ, ನೀನ್ ತಲೆಗೆ ಏನಾಗಿದೆ ಮಾಮ್, ಅಲ್ಲ ನಚ್ಚಿ ಜೊತೆ ನನ್ನ ಎಂಗೇಜ್ಮೆಂಟ್ ಮಾಡಿಸ್ತೀನಿ ಅಂತ ನೀನ್ ಯಾಕೆ ಒಪ್ಕೊಂಡೆ ಎಲ್ಲರ ಮುಂದೆ, ನೋಡು ಮಾಮ್ ನನ್ಗೆ ಬೇಕಾಗಿರೋದ ಹೃತಿಕ್ ಜೊತೆ ಎಂಗೇಜ್ಮೆಂಟ್ ಅನ್ನ ಮುರಿಯೋದು, ಅದಾಯ್ತಲ್ವಾ, ನಿನ್ನ ಈ ಹೊಸ ನಾಟಕ ಏನಕ್ಕೆ ಅಂತ ಅಂಜು ಕೇಳಿದಾಗ ಓಕೆ ಸಮಾಧಾನ, ಕೋಪದಲ್ಲಿ ಇರುವಾಗ ಸತ್ಯ ಕೊಡೋ ಸುಳ್ಳು ಅಂತಾನೆ ಅನ್ಸುತ್ತೆ ಅಂತ ದೇವಿನಿ ಹೇಳಿದಾಗ ಓ ಅಂದ್ರೆ ಈಗ ನೀನು ಎಲ್ಲರ ಮುಂದೆ ನನ್ನ ಒಪ್ಸೋತರ ನಾಟಕ ಮಾಡಿದ್ಯಾ, ಆಮೇಲೆ ಅಂಜು ಒಪ್ಕೊಳ್ಳೇ ಇಲ್ಲ ಅಂತ ಹೇಳ್ಬಿಡೋದಾ, ಇದಾ ನಿನ್ನ ಪ್ಲಾನು ಅಂತ ಕೇಳ್ತಾಳೆ ಅಂಜು. ಆಗ ಇಲ್ಲ ಬೇಬಿ ನಿಜವಾಗ್ಲೂ ನಾನು ಎಲ್ಲರ ಮುಂದೆ ನನ್ನ ಮನ್ಸಿಂದ ಆಡಿದ ಮಾತು ಅದು ಅಂತ ದೇವಿನಿ ಹೇಳಿದಾಗ ಅಂಜುಗೆ ಶಾಕ್ ಆಗುತ್ತೆ. ಆಗ ದೇವಿಯಾನಿ ಹೌದು ಅಂಜು ನೀನು ನಚ್ಚಿಯನ್ನ ಮದುವೆ ಆಗ್ಬೇಕು ಅನ್ನೋದೇ ನನ್ನ ಆಸೆಯನ್ನ ನೆರವೇರಿಸ್ತೀಯಾ ಬೇಬಿ ಅಂತ ಹೇಳಿ ದೇವಿಯಾನಿ ಕೇಳಿದಾಗ ಮಾಮ್ ನೀನೇನ್ ಹೇಳ್ತಾ ಇದೀಯ ಅನ್ನೋ ಪರಿಜ್ಞಾನನಾದ್ರೂ ಅಟ್ಲೀಸ್ಟ್ ಇದೆಯಾ ನಿನ್ಗೆ ಮಾಮ್, ನಿನ್ಗೆ ನಾನು ಮತ್ತೆ ನಚ್ಚಿ ಇಬ್ರು ಚಿಕ್ಕ ವಯಸ್ಸಿಂದ ಆಟಾಡ್ಕೊಂಡು ಬೆಳೆದಿರೋರು, ನಮ್ಮಿಬ್ಬರ ಮಧ್ಯ ಆ ತರ ಫೀಲಿಂಗ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ನಾನು ಅವನ ಅಣ್ಣನ ಲವ್ ಮಾಡ್ತಾ ಇದ್ದೆ, ನಾನು ಅವನ ಜೊತೆ ಹೇಗ್ ಮದ್ವೆ ಆಗ್ಲಿ ಅಂತ ಅಂಜು ಕೇಳ್ತಾ ಇದ್ದಾಗ ನಿನ್ನ ಈ ತಾಯಿ ಮಾತಿಗೆ ಬೆಲೆ ಕೊಡೋದಿಲ್ವಾ ಬೇಬಿ ನೀನು ಅಂತ ಅಂಜುಗೆ ದೇವಿಯಾನಿ ಹೇಳಿದಾಗ ಅಂಜು ಯಾವ ಕಾರಣಕ್ಕೆ ಬೆಲೆ ಕೊಡ್ಬೇಕು ಮಾಮ್, ಯಾವ ಕಾರಣಕ್ಕೆ, ನಾನು ಮುಂಚೆಯಿಂದ ಇಷ್ಟಪಡ್ತಾ ಇರೋದು ಅಜಿತ್ ಮಾಮನ್ನ, ನಿನ್ಗೆ ಅದೆಲ್ಲ ಗೊತ್ತಿದ್ದೆ ಅಲ್ವಾ, ಅವರ ತಮ್ಮನ್ನ ಜೊತೆ ಮದ್ವೆ ಮಾಡ್ಕೋ ಅಂತ ಹೇಳ್ತಾ ಇದೆಯಲ್ಲ, ನೋಡು ಮಾಮ್ ಇದೆಲ್ಲ ಸರಿ ಇಲ್ಲ, ಕ್ಲಿಯರ್ ಆಗಿ ಹೇಳ್ತೀನಿ ಕೇಳು, ನಾನ್ ಮದ್ವೆ ಅಂತ ಆಗೋದಾದ್ರೆ ಅದು ಅಜಿತ್ನ ಮಾತ್ರ ಅಂತ ಅಂಜು ಹೇಳಿದಾಗ ದೇವಿಯಾನಿ ಅಂಜು ಕೆನ್ನೆಗೆ ಒಂದು ಬಾರಿಸ್ತಾರೆ. ಇನ್ನೊಂದ್ ಕಡೆ ಸಂಗೀತ ಅಜಿತ್ ಅಮ್ಮ ಈ ರೀತಿ ನಿರ್ಧಾರನ ಮಾಡಿರೋದಕ್ಕೆ ದಿಢೀರ್ ಅಂತ ನಿನ್ಗೆ ಎಷ್ಟು ಶಾಕ್ ಆಗ್ತಾ ಇದೆಯೋ ನನಗೂ ಕೂಡ ಅಷ್ಟೇ ಶಾಕ್ ಆಗ್ತಾ ಇದೆ ಕಣೋ, ಆದ್ರೆ ನಾವು ಇವಾಗ ಇರೋ ಪರಿಸ್ಥಿತಿಯಲ್ಲಿ ಅಮ್ಮನ ಮಾತನ್ನ ಒಪ್ಪಿಕೊಳ್ಳೋದೇ ಸರಿ ಅಂತ ನನ್ಗೆ ಅನ್ನಿಸ್ತಾ ಇದೆ ಕಣೋ ಅಜಿತ್, ನನಗೆ ನಿನ್ ಮನ್ಸು ಅರ್ಥ ಆಗುತ್ತೆ ಕಣೋ, ನೋಡು ಅಂಜು ನಿನ್ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಮಾಡಿರೋದನ್ನ ನೆನ್ಸ್ಕೊಂಡ್ರೆ ನನ್ಗೂ ಅವಳ ಮೇಲೆ ಕೋಪ ಇದೆ, ಆದ್ರೆ ಏನ್ ಮಾಡೋದು ಅಂಜು ಈ ಮನೆ ಮಗಳು, ಅವಳ ಎಂಗೇಜ್ಮೆಂಟ್ ಒಂದ್ಸರಿ ನಿಂತೋಗಿರೋದಕ್ಕೆ ನೀನೇ ಕಾರಣ ಅನ್ನೋದನ್ನ ಮರಿಬೇಡ ಕಣೋ ಅಜಿತ್, ನೋಡು ಅಮ್ಮ ಇಷ್ಟು ವರ್ಷ ನಿರ್ಧಾರ ಮಾಡಿದಾರಲ್ಲ ಅದ್ರಲ್ಲಿ ಯಾವ್ದು ಕೂಡ ತಪ್ಪಾಗಿಲ್ಲ ಕಣೋ, ಅವ್ರು ಏನೇ ನಿರ್ಧಾರ ಮಾಡಿದ್ರು ಈ ಮನೆ ಒಳ್ಳೇದಕ್ಕೇನೆ ನಿರ್ಧಾರ ಮಾಡಿರ್ತಾರೆ ಅಂತ ಸಂಗೀತ ಹೇಳ್ತಾ ಇದ್ದಾಗ ಅಮ್ಮ ಪ್ಲೀಸ್ ಅಮ್ಮ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ, ಅವನು ನನ್ನ ತಮ್ಮ ಅಮ್ಮ, ಅವನ ಲೈಫ್ ಬಗ್ಗೆನೋ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಅಂತ ಅಜಿತ್ ಹೇಳ್ತಾ ಇದ್ದಾಗ ಅಜಿತ್ ಇಲ್ಲಿ ನೋಡು ನೀನ್ ಯಾಕೆ ಈ ಮಾತನ್ನ ಹೇಳ್ತಾ ಇದೀಯ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ ಕಣೋ, ಆದ್ರೆ ಇವಾಗ ಅಂಜು ಮೊದ್ಲಿನ ತರ ಇಲ್ಲ ಕಣೋ, ತುಂಬಾ ಬದಲಾಗಿದ್ದಾಳೆ, ಒಳ್ಳೊಳಾಗಿದ್ದಾಳೆ ಕಣೋ, ಅವ್ರಿಬ್ರೆ ಮದುವೆ ಮಾಡಿದ್ರೆ ಅವ್ರಿಬ್ರು ಚೆನ್ನಾಗಿರ್ತಾರೆ ಕಣೋ, ನಚ್ಚಿ ಕೂಡ ಖುಷಿಯಾಗಿರ್ತಾನೆ ಅಂತ ಹೇಳಿ ಸಂಗೀತ ಅವರು ಹೇಳ್ತಿದ್ದಾಗ ನನ್ಗೇನು ನಚ್ಚಿ ಮತ್ತೆ ಅಂಜು ಗುಡ್ ಪೇರ್ ಅಂತ ಅನಿಸ್ತದ ಇಲ್ಲ ಅಮ್ಮ, ಅಪ್ಪು ಹೇಳಿದ್ರೆ ಆಗ ನಚ್ಚಿ ಅಂಜುನ ಯಾರು ರಿಜೆಕ್ಟ್ ಮಾಡಿದ್ರು ಅಂತ, ನಾಳೆ ಅದೇ ಮುಹೂರ್ತದಲ್ಲಿ ನಂದು ಹೊಳ್ದು ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಇದ್ದೀರಲ್ಲ ಇದು ಸರಿನಾ, ಯಾರೋ ಒಬ್ರು ಪ್ರಕಾರ ಅದು ಸರಿ ಇರ್ಬೋದಾದ್ರೆ ನನ್ನನ್ನ ಒಂದ್ ಮಾತು ಕೇಳ್ದೇನೆ ಹೇಗಮ್ಮ ಹಾಳಾಗಿ ಹೋಗ್ಲಿ, ನನ್ನನ್ನ ಬಿಟ್ಬಿಡಿ, ಆದ್ರೆ ಆ ಅಂಜನ ಬಗ್ಗೆ ಗೊತ್ತಿದ್ದು ನೀವು ಹೇಗೆ ಈ ನಿರ್ಧಾರನ ತಗೊಂಡ್ರಿ ಅಜ್ಜಿ ಅಂತ ನಚ್ಚಿ ಕೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.